ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಆರಂಭದಲ್ಲಿ ದೃಶ್ಯವೊಂದನ್ನು ಗಮನಿಸಿದ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ಏನಾಗಿರಬಹುದು ಈ ಮಹಿಳೆಗೆ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಂಡು ಬಿಡುತ್ತೆ. ಆಕೆ ತನ್ನ 18 ತಿಂಗಳ ಮಗುವನ್ನು, ಅದರಲ್ಲೂ ಕೂಡ ತುಂಬ ಚಿತ್ರಹಿಂಸೆಯನ್ನು ಅನುಭವಿಸಿ ಸಾವನ್ನಪ್ಪಿರುವ ಮಗುವನ್ನು ಕಳೆದುಕೊಂಡು ಆ ರೀತಿಯಾಗಿ ಕಣ್ಣೀರನ್ನು ಹಾಕ್ತಾ ಇದ್ದಾಳೆ. ಎಂಥವರಿಗೂ ಕೂಡ ಈ ಸ್ಟೋರಿಯನ್ನು ಕೇಳಿದ್ರೆ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ, ಒಂದು ಕ್ಷಣ ಜೊತೆಗೆ ಆಕ್ರೋಶವು ಕೂಡ ಉಟ್ಕೊಂಡು ಬಿಡುತ್ತೆ. ಅದಾಗಿ ಏನಿದು ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ಅದರಲ್ಲೂ ಕೂಡ ಹೆಣ್ಣು ಹೆತ್ತವರು ಈ ಒಂದು ವಿಡಿಯೋನ ಗಮನಿಸಲೇಬೇಕು. ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂಥ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಅಥವಾ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಆ ವರದಿಯನ್ನು ನಿಮ್ಮ ಮುಂದೆ ಇಡಬೇಕಾದಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಎಚ್ಚರಿಸ್ತಾ ಇರುತ್ತೇನೆ. ಎಲ್ಲರೂ ಕೂಡ ಗಮನಿಸಲೇಬೇಕು. ನಮ್ಮ ಸಮಾಜ ಎಷ್ಟು ಕೆಟ್ಟು ಹೋಗ್ತಾ ಇದೆ, ಯಾವ ಪರಿಸ್ಥಿತಿಯನ್ನು ತಲುಪಿಬಿಟ್ಟಿದ್ದೀವಿ, ಕೊಳಕು ಮನಸ್ಥಿತಿಗಳು ಅದೆಷ್ಟು ತುಂಬಿಕೊಂಡು ಬಿಟ್ಟಿದ್ದಾವೆ ಅಂತ ಹೇಳಿ. ಸ್ನೇಹಿತರೆ, ಈ ಪ್ರಕರಣವೂ ಕೂಡ ಹಾಗೆ ಅದೇ ರೀತಿಯಾದಂಥ ಒಂದು ಅಮಾನವೀಯ ಘಟನೆ. ಏನಿದು ಘಟನೆ ಅಂತ ಹೇಳಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆಗಸ್ಟ್ 4, 2026 ಪಾಕಿಸ್ತಾನದ ಕರಾಚಿಯ ಕಯೂಮಾಬಾದ್ ಪ್ರದೇಶದಲ್ಲಿ ಈ ಅತ್ಯಂತ ಅಮಾನವೀಯ ಘಟನೆ ನಡೆದು ಹೋಗಿದೆ. ಐಜಲ್ ಅಲಿ ಅಂತ ಹೇಳಿ ಕೇವಲ 18 ತಿಂಗಳ ಹೆಣ್ಣು ಮಗುವನ್ನು ಅವಳ ಮನೆಯವರ ಪರಿಚಯಸ್ಥ ಜೊತೆಗೆ ನೆರೆಹೊರೆಯವನಾಗಿರುವಂಥ ಅಬ್ದುಲ್ ಮನ್ನಾನ್ ಅಂತ ಹೇಳಿ ಕೇವಲ 17 ವರ್ಷ ಈ ವ್ಯಕ್ತಿ ಆ ಒಂದು ಅಪ್ರಾಪ್ತ ಮಗುವನ್ನು, ಈ ಒಂದು ಅವಿವೇಕಿ ಆ ಒಂದು 18 ತಿಂಗಳ ಮಗು ಏನಿದೆ ಆ ಮಗುವನ್ನು ಕರೆದುಕೊಂಡು ಇಲ್ಲೆಲ್ಲೋ ಹೊರಗಡೆ ಹೊತ್ಕೊಂಡು ಹೋಗಿ ಬರ್ತೀನಿ ಅಥವಾ ಚಾಕ್ಲೇಟ್ ಕೊಡಿಸ್ತೀನಿ, ಇನ್ನೇನೋ ಬೇರೆ ಬೇರೆ ಆಸೆಗಳನ್ನು ಒಡ್ಡಿ ಮನೆಯವರಿಂದ ಅಥವಾ ಪೋಷಕರಿಂದ ಆ ಮಗುವನ್ನು ಎತ್ಕೊಂಡು ಹೊರಗಡೆ ಹೋಗ್ತಾನೆ. ಸುಮಾರು 1 ಗಂಟೆಯ ನಂತರ ಅಬ್ದುಲ್ ಮನ್ನನ್ ಮಗುವನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮನೆಗೆ ತಂದು ಒಪ್ಪಿಸ್ತಾನೆ. ಮಗು ಯಾಕೋ ಮಾತನಾಡ್ತಾ ಇಲ್ಲ, ತುಂಬಾ ಮೌನವಾಗಿದೆ ಅಂತ ಹೇಳಿ ಮಗುವನ್ನ ತಾಯಿಯ ಕೈಗೆ ಕೊಡ್ತಾನೆ. ಆಗ ಸಹಜವಾಗಿ ತಾಯಿಗೂ ಕೂಡ ಒಂದು ಡೌಟ್ ಕೂಡ ಬರೋದಕ್ಕೆ ಪ್ರಾರಂಭಿಸುತ್ತೆ. ಅದಾದ ಬಳಿಕ ಮಗು ಒಂದಿಷ್ಟು ಸಮಯ ಕಳೆದ ಬಳಿಕ ಎಚ್ಚೆತ್ತುಕೊಳ್ಳುತ್ತೆ. ಆ ಸಮಯದಲ್ಲಿ ವಾಂತಿ ಮಾಡಿಕೊಳ್ಳಲು ಪ್ರಾರಂಭ ಮಾಡುತ್ತೆ. ತಾಯಿ ಬಟ್ಟೆ ಬದಲಾಯಿಸುವಂತಹ ಸಂದರ್ಭದಲ್ಲಿ ಮಗುವಿನ ಗುಪ್ತಾಂಗದಲ್ಲಿ ತೀವ್ರ ರಕ್ತಸ್ರಾವ ಮತ್ತು ಗಾಯಗಳಾಗಿರುವುದು ಕೂಡ ಪತ್ತೆ ಆಗುತ್ತೆ. ತಕ್ಷಣವೇ ಮಗುವನ್ನ ಜಿನ್ನಾ ಪೋಸ್ಟ್ ಗ್ರಾಜ್ಯುಯೇಟೆಡ್ ಮೆಡಿಕಲ್ ಸೆಂಟರ್ ಆಸ್ಪತ್ರೆಗೆ ಕೊಂಡೊಯ್ಯಲಾಗುತ್ತೆ. ಆದರೆ ದುರದೃಷ್ಟವಶಾತ್ ಆಸ್ಪತ್ರೆ ತಲುಪುವಷ್ಟರಲ್ಲೇ ಮಗು ಮೃತಪಟ್ಟು ಬಿಡುತ್ತೆ. ವೈದ್ಯಕೀಯ ತಪಾಸಣೆಯಲ್ಲಿ ಮಗುವಿನ ಮೇಲೆ ತೀವ್ರ ದೈಹಿಕ ದೌರ್ಜನ್ಯ ಮತ್ತು ಲೈಂಗಿಕ ದ್ರೋಹ ನಡೆದಿರುವಂತದ್ದು ದೃಢಪಡುತ್ತೆ. ಅದಾದ ಬಳಿಕ ಮಗುವಿನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಆಕ್ರೋಶಗೊಂಡಿರುವಂತಹ ಕುಟುಂಬದಸ್ಥರು ಮತ್ತು ಸ್ಥಳೀಯರು ಆರೋಪಿ ಅಬ್ದುಲ್ ಮನ್ನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ. ಡಿಫೆನ್ಸ್ ಪೊಲೀಸ್ ಠಾಣಾ ಅಧಿಕಾರಿಗಳು ಆತನನ್ನ ಬಂಧಿಸಿ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಇನ್ನು ಮಗುವಿನ ತಾಯಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗ್ತಾ ಇದ್ದಾವೆ. ಅವನು ಅಪ್ರಾಪ್ತ ಹುಡುಗ ಎಂದು ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಅವನಿಗಿಂತ ನನ್ನ ಮಗಳು ತುಂಬಾ ಚಿಕ್ಕವಳಾಗಿದ್ದಾಳೆ. ಅವಳಿಗೆ ಆತ ದಯೆ ತೋರಿಸದೆ ಈ ರೀತಿಯಾಗಿ ಕೃತ್ಯವನ್ನು ಎಸಗುಬಿಟ್ರೆ ಈತ ಅಪ್ರಾಪ್ತ ಅಂತ ಹೇಳಿ ನಾವು ಹೇಗೆ ಸುಮ್ಮನೆ ಬಿಡೋದಕ್ಕೆ ಸಾಧ್ಯ ಅನ್ನುವಂಥ ಸಹಜವಾಗಿ ಆಕ್ರೋಶವನ್ನ ತಾಯಿ ಹೊರಗಡೆ ಹಾಕ್ತಾ ಇದ್ದಾರೆ. ತನ್ನ ಮಗುವನ್ನ ಕಳೆದುಕೊಂಡು ತಾಯಿ ಆಗ್ತಾ ಇರುವಂತಹ ಕಣ್ಣೀರು, ಆ ತಾಯಿಯ ಗೋಳಾಟ ನಿಜಕ್ಕೂ ಯಾರಿಗೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಘಟನೆ ಕ್ರೌರ್ಯವನ್ನು ಖಂಡಿಸಿ ಪಾಕಿಸ್ತಾನದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನದ ಪ್ರಮುಖ ಸೆಲೆಬ್ರಿಟಿಗಳು ಮತ್ತು ಸಾರ್ವಜನಿಕರು ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಆಫ್ ಪಾಕಿಸ್ತಾನ್ ವತಿಯಿಂದ ಆಗಸ್ಟ್ 16, 2026 ಕರಾಚಿ ಪ್ರೆಸ್ ಕ್ಲಬ್ ಎದುರು ಬೃಹತ್ ಪ್ರತಿಭಟನೆ ಕರೆ ಕೂಡ ನೀಡಲಾಗಿದೆ. ಜೊತೆಗೆ ಅನೇಕ ಕಡೆ ಈ ಒಂದು ಪ್ರಕರಣವನ್ನು ಖಂಡಿಸ್ತಾ ಇದ್ದಾರೆ. ಸಾಕಷ್ಟು ಸಾರ್ವಜನಿಕರು ಪ್ರತಿಭಟನೆಗಳು, ಆಕ್ರೋಶಗಳನ್ನು ಹೊರಹಾಕ್ತಾ ಇದ್ದಾರೆ. ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ. ಸರ್ಕಾರಿ ಕಚೇರಿಗಳ ಮುಂದೆ ಧರಣಿ ಕೂತ್ಕೊಂಡಿದ್ದಾರೆ. ನಮ್ಮ ಮಗುವಿಗೆ ನ್ಯಾಯ ಬೇಕು ಅನ್ನುವ ರೀತಿಯಾಗಿ ಜನಗಳು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಘಟನೆ ಯಾವುದೋ ದೇಶದಲ್ಲಿ ನಡೆದಿರಬಹುದು, ಆದರೆ ಘಟನೆ ನಡೆದಿರುವಂತಹದ್ದು ಮಾತ್ರ ಅಮಾನವೀಯ ಘಟನೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಈ ಒಂದು ದುರಂತವನ್ನು ಗಮನಿಸಿದಂತ ಬಹುತೇಕರಿಗೆ ಮತ್ತೊಮ್ಮೆ ನಾನು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ನಿಮ್ಮ ಮಕ್ಕಳನ್ನ ನೀವು ಎಚ್ಚರಿಕೆಯಿಂದ ಗಮನಿಸಿ. ಯಾರು ಸಂಬಂಧಿಕರು ಅಥವಾ ಅಕ್ಕಪಕ್ಕದ ಮನೆಯವರು ಅಂತ ಹೇಳಿ ನಂಬಿ ನಿಮ್ಮ ಮಕ್ಕಳನ್ನ ಅವರ ಕೈಗೆ ಕೊಡುವಂತ ಕಾಲ ಇದಲ್ಲ. ಬದಲಿಗೆ ಎಲ್ಲವೂ ಕೂಡ ಬದಲಾಗಿಬಿಟ್ಟಿದೆ. ಯಾವ ವ್ಯಕ್ತಿ ಯಾವ ರೀತಿಯಾದಂಥ ಮನಸ್ಥಿತಿಯಲ್ಲಿ ಇರ್ತಾನೆ, ಹೇಗೆ ಮೃಗವಾಗಿ ಬದಲಾಗ್ತಾನೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಂಡು
ಮಾಡಿಕೊಳ್ಳುತ್ತೆ. ಆ ರೀತಿಯಾದಂಥ ವ್ಯವಸ್ಥೆಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ನಿಜಕ್ಕೂ ಇದನ್ನು ಯಾರೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಒಂದು ಪ್ರಕರಣದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ಹೆಣ್ಣು ಹೆತ್ತವರಿಗೆ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.